Manoj is calling. Manoj is calling. Manoj is calling. ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ನೋಡಿದಂತೆ ನೀವು ನೋಡಿದ್ರಲ್ವ ಯಾವ ರೀತಿಯಾಗಿ ಕಾಲ್ ಬಂದರೆ ಅವ್ರ ಹೆಸರು ಕೂಗಿ ಹೇಳುತ್ತೆ, ಯಾವ ರೀತಿಯಾಗಿ ವಿಡಿಯೋ ಸಟ್ಟಿದ್ರೆ ನಂಬರ್ ಸಟ್ಟಿದ್ರೆ ಅವ್ರ ಹೆಸರು ಯಾವ ರೀತಿಯಾಗಿ ಕೂಗಿ ಹೇಳುತ್ತೆ, ಇದು ಯಾವ ರೀತಿಯಾಗಿ ನಿಮ್ಮ ಫೋನಿನ ಈ ಕಾಲರ್ ಟ್ಯೂನಾಗಿ ಯಾವ ರೀತಿಯಾಗಿ ಸೆಟ್ ಮಾಡೋದು ಮತ್ತು ಅದು ನಂಬರ್ ಸೆಟ್ ಇಲ್ಲ ಅಂದರೆ ಅವ್ರ ಹೆಸರು ಇರುತ್ತೆ. ಫ್ರೆಂಡ್ಸ್, ಯಾವ ರೀತಿಯಾಗಿ ಅದನ್ನು ನಾವು ಸೆಟ್ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ತಿಳಿದುಕೊಳ್ಳೋ ಮುನ್ನ ನೀವು ಅದನ್ನು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ಲನ್ನು ಎನೇಬಲ್ ಮಾಡಿಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳು ಅಪ್ಡೇಟ್. ಫ್ರೆಂಡ್ಸ್, ಅದು ಯಾವ ಆ್ಯಪು ಯಾವ ರೀತಿಯಾಗಿ ಸೆಟ್ಟಿಂಗ್ ಮಾಡೋದು, ಯಾವ ರೀತಿಯಾಗಿ ಸೆಟ್ಟಿಂಗ್ ಮಾಡೋದು, ಯಾವ ರೀತಿಯಾಗಿ ಇನ್ಸ್ಟಾಲ್ ಮಾಡೋದು ಅಂತ, ಯಾವ ರೀತಿಯಾಗಿ ಕಾಲರ್ ಟ್ಯೂನ್ ಆಗಿ ಸೆಟ್ ಮಾಡೋದು, ಯಾವ ರೀತಿ ನೇಮನ್ನು ಕೂಗಿ ಹೇಳುತ್ತೆ, ಯಾವ ರೀತಿಯಾಗಿ ಸೆಟ್ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಒಂದು ಧಮಾಕದಾರ ಇಂಟ್ರೊಂದಿಗೆ ಫ್ರೆಂಡ್ಸ್, ವಿಡಿಯೋನ ಟು ಜೆಡ್ ಕೊನೆ ತನಕ ನೋಡಿ, ಅಂದರೆ ಅರ್ಥ ಆಗುತ್ತೆ ಫ್ರೆಂಡ್ಸ್. ಇಲ್ಲಾಂದರೆ ಅರ್ಥ ಆಗುತ್ತೆ ಫ್ರೆಂಡ್ಸ್. ವಿಡಿಯೋ ಕೊನೆಯಲ್ಲಿ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡೋದು ಆ್ಯಪನ್ನು ಅಥವಾ ಎಲ್ಲಿ ಸೆಟ್ ಮಾಡೋದು ಅಂತ ನಾನು ಹೇಳ್ತೀನಿ. ಅದನ್ನು ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಒಂದು ಧಮಾಕದಾರ ಇಂಟ್ರೊಂದಿಗೆ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋನ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ನನ್ನ ಫೋನನ್ನು ಓಪನ್ ಮಾಡಿಕೊಂಡಿದ್ದೇನೆ. ನೀವು ನಿಮ್ಮ ಫೋನನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡ ನಂತರ ಆ್ಯಪನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡೋದು ಅಂತ ನಾವು ವಿಡಿಯೋದ ಲಾಸ್ಟಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಯಾವ ರೀತಿಯಾಗಿ ಡೌನ್ಲೋಡ್ ಮಾಡೋದು, ಎಲ್ಲಿ ಡೌನ್ಲೋಡ್ ಮಾಡೋದು, ಈ ಆ್ಯಪಿನ ಹೆಸರು ಏನಂತ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಈ ಸೀದಾ ಆ್ಯಪ್ನಲ್ಲಿ ಸೆಟ್ಟಿಂಗ್ ಯಾವ ರೀತಿಯಾಗಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಫ್ರೆಂಡ್ಸ್, ಆ್ಯಪನ್ನು ಓಪನ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಓಪನ್ ಆದ ನಂತರ ಆ್ಯಂಡ್ರಾಯ್ಡ್ ಪರ್ಮಿಷನ್ ಇರುತ್ತೆ ಬರ್ತದೆ. ನಿಮ್ಮ ಫೋನ್ ಪರ್ಮಿಷನ್ ಕೊಡಬೇಕು, SMS ಪರ್ಮಿಷನ್ ಕೊಡಬೇಕು, ಕಾಂಟ್ಯಾಕ್ಟ್ ಪ್ರೀಮಿಯರ್ ಅಂತ ಬರ್ತಿದೆ, ಇದನ್ನು ಪರ್ಮಿಷನ್ ಕೊಡಬೇಕು. ಈ ಪರ್ಮಿಷನ್ ಕೊಡಬೇಕಂದ್ರೆ ಕ್ಲಿಕ್ ಟು ಅಪ್ರೂವಲ್ ಪರ್ಮಿಷನ್ ಅಂತ ಬರ್ತದೆ. ಇವೆಲ್ಲ ಪರ್ಮಿಷನ್ ಕೊಟ್ಟ ನಂತರವೇ ನಿಮಗೆ ಎಲ್ಲ ಸೆಟ್ಟಿಂಗ್ಗಳನ್ನು ಮಾಡಲು ಬರುತ್ತೆ. ಇಲ್ಲಾಂದರೆ ನಿಮಗೆ ಸೆಟ್ಟಿಂಗ್ಗಳನ್ನು ಮಾಡಲು ಬರೋದಿಲ್ಲ ಫ್ರೆಂಡ್ಸ್. ಯಾವ ರೀತಿಯಾಗಿ ಅವಕ್ಕೆ ಪರ್ಮಿಷನ್ ಕೊಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನೀವು ನಾನು ಹೇಳಿದಂತೆ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡ್ತಾ ಹೋಗಿ. ಕ್ಲಿಕ್ ಟು ಅಪ್ರೂವಲ್ ಪರ್ಮಿಷನ್ ಅಂತ ಇರ್ತವೆ, ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಮ ಕಾಲರ್ ಪರ್ಮಿಷನ್ ಕೇಳ್ತಾ ಇದೆ ಫ್ರೆಂಡ್ಸ್. ನೀವು ಏನು ಬೇಕಂದರೆ ಕಾಲರ್ ಪರ್ಮಿಷನ್ ಡಿ ಅಲಾವತ್ತ ಬರ್ತಿದೆ, ನೀವು ಅಲಾವತ್ತ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ನಾನು ಅಲಾವತ್ತ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಅಲಾವತ್ತ ಕೊಟ್ಟ ನಂತರ ಇಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಬೇಸಿಸ್ ಪರ್ಮಿಷನ್ ಕೇಳ್ತದೆ. ಏಕೆಂದರೆ ಅವ್ರ ನೇಮ್ ಗೊತ್ತಾಗಬೇಕಲ್ಲ, ಅವ್ರ ನೇಮ್ ಗೊತ್ತಾದರೆ ನಿಮಗೆ ಅನೌನ್ಸ್ ಮಾಡಿ ಹೇಳುತ್ತೆ ಫ್ರೆಂಡ್ಸ್. ಆದ ಕಾರಣ ಇದನ್ನು ಅಲಾವ್ ಕೊಡಬೇಕಿತ್ತು, ಇದನ್ನು ಪರ್ಮಿಷನ್ ಕೊಡಬೇಕಾಗುತ್ತೆ. ನಾನು ಇದು ಪರ್ಮಿಷನ್ ಕೊಡ್ತೇನೆ ಫ್ರೆಂಡ್ಸ್. ನೀವು ಪರ್ಮಿಷನ್ ಕೊಡಿ, ಅಲಾವತ್ತ ಕೊಡಬೇಕಿತ್ತು. ನಾನು ಇದು ಅಲಾವತ್ತ ಕೊಡ್ತೇನೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಕೊಡಿ ಫ್ರೆಂಡ್ಸ್. ನೆಕ್ಸ್ಟ್ ಫ್ರೆಂಡ್ಸ್, ನಿಮ್ಮ ಕಾಲರ್ ಪರ್ಮಿಷನ್ ಕೇಳ್ತಾ ಇದೆ ಫ್ರೆಂಡ್ಸ್. ಇದನ್ನು ನೀವು ಕೊಡಬೇಕಾಗುತ್ತೆ. ನಿಮ್ಮ ಫೋನ್ ಕಾಲರ್ ಪರ್ಮಿಷನ್ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಇದನ್ನು ಪರ್ಮಿಷನ್ ಕೊಡ್ಕೊಂಡ್ರೆ ಅಲಾವತ್ತ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಪರ್ಮಿಷನ್ ಕೊಟ್ಟಂತೆ ನೀವು SMS ಪರ್ಮಿಷನ್ನು ಕೊಡಬೇಕಾಗುತ್ತೆ. ಇದರ ಮೇಲೆ ಅಲಾವತ್ತ ಬರ್ತದೆ. ಅಲಾವ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು SMS ಪರ್ಮಿಷನ್ನು ಕೊಡ್ಬೋದು ಫ್ರೆಂಡ್ಸ್. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಪರ್ಮಿಷನ್ ಕೊಟ್ಟ ನಂತರ ಇವರ ಕಾಲರ್ ನೇಮ್ ನೀಡಿ ಸ್ಪೆಸಿಫಿಕ್ ಅಲೌನ್ಸ್ ಅಂತ ಬರ್ತದೆ. ಇದನ್ನು ನೀವು ಅಲಾವತ್ತ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲ ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ಆದ ನಂತರ ಫ್ರೆಂಡ್ಸ್ ನೀವು ಏನು ಮಾಡ್ಬೇಕಂದ್ರೆ ಕಾಲರ್ ನೇಮ್ ಸ್ಪೆಸಿಕಲಿ ಬರ್ತದೆ ಫ್ರೆಂಡ್ಸ್. ಇದು ಓಕೆ ಮೇಲೆ ಕ್ಲಿಕ್ ಮಾಡಿಕೊಂಡು ಸೀದಾ ನಿಮ್ಮ ಸೆಟ್ಟಿಂಗ್ಗೆ ರಿಡೈರೆಕ್ಟ್ ಆಗುತ್ತೆ. ರಿಡೈರೆಕ್ಟ್ ಆದ ನಂತರ ಇಲ್ಲಿ ಅದರ ನೇಮ್ ಫಸ್ಟಲ್ಲಿ ಇರುತ್ತೆ. ಅದನ್ನು ಏನು ಮಾಡಬೇಕು ಅಂದರೆ ಫ್ರೆಂಡ್ಸ್ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದು ಅಲಾವತ್ತ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಅಲಾವ್ ನೋಟಿಫಿಕೇಶನ್ ಬರುತ್ತೆ. ಈ ರೀತಿಯಾಗಿ ನೀವು ಇದನ್ನು ಅಲಾವತ್ತ ಕೊಟ್ಟು ನೀವು ರಿಟರ್ನು ಯಾವ ಸೆಟ್ಟಿಂಗಿಂದ ಬಂದ ನಂತರ ಡಿಸೇಬಲ್ ಟು ಬ್ಯಾಟ್ರಿ ಆಪ್ಷನ್ ಅಂತ ಬರುತ್ತೆ. ಇದನ್ನು ಅಲಾವತ್ತ ಕೊಡಬೇಕು. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದು ಪರ್ಮಿಷನ್ ಕೊಟ್ಟ ನಂತರ ಇಲ್ಲಿ ಮೇಲ್ಬಿಡು ಸೆಟ್ಟಿಂಗ್ ಅಂತ ಇದೆ. ಇದಾದಮೇಲೆ ಕಾಲ್ಸು ಆಡಿಯೋ SMS ಹತ್ತಿದೆ. ಇದರ ಮೇಲೆ ಕಾಲ್ಸ್ ಹತ್ತಿರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಎರಡನೇ ಆಪ್ಷನ್ ಇದೆಯಲ್ಲ ಟೈಪ್ಸ್ ಆಫ್ ಅನೌನ್ಸ್ ಇರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು 4 ಸಲ ಇಟ್ಕೊಳ್ಳಿ. ಯಾಕಂದ್ರೆ 4 ಸಲ ಅನೌನ್ಸ್ ಮಾಡಲಿ ನೇಮನ್ನು. ಇದೇ ಕಾರಣಕ್ಕಾಗಿ ನೀವು 4 ಸಲ ಇಟ್ಟುಕೊಂಡಂತ ಇದರಿಂದ ರಿಟರ್ನ್ ಬನ್ನಿ. ಇದರಿಂದ ರಿಟರ್ನ್ ಬಂದ ನಂತರ ಫ್ರೆಂಡ್ಸ್ ನೀವು ಏನು ಮಾಡಬೇಕಂದ್ರೆ ಆಡಿಯೋ ಅಂತ ಬರುತ್ತೆ. ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಆಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡಂಥ ಸಟ್ ವಾಲ್ಯೂಮ್ ಅಂತ ಬರುತ್ತೆ. ಇದು ಫುಲ್ಲಾಗಿ ಇಟ್ಕೊಳ್ಳಿ. ಸಟ್ ವಾಲ್ಯೂಮ್ ಫುಲ್ ಹೊತ್ತು ಇಟ್ಟುಕೊಂಡ ನಂತರ ಫ್ರೆಂಡ್ಸ್ ನೀವು ಏನು ಮಾಡ್ಬೇಕಂದ್ರೆ ಇದನ್ನು ಇಟ್ಟುಕೊಂಡು ಸಟ್ ಸ್ಪೀಚ್ ಅಂತ ಇದು ಸ್ವಲ್ಪ ಮುಂದೆ ಹೋಗ್ಕೊಳ್ಳಿ. ಸಟ್ ಸ್ಪೀಚ್ ರಿಟರ್ನ್ಸ್ ಅಂತ ಇದನ್ನು ಸ್ವಲ್ಪ ಮುಂದೆ ಮಾಡ್ಕೊಳ್ಳಿ. ಸ್ವಲ್ಪ ಹೆಚ್ಚಿಗೆ ವಾಲ್ಯೂಮ್ ಬರಲಿ. ಇದಂತ ಇದರಿಂದ ರಿಟರ್ನ್ ಬನ್ನಿ. ಇದರಿಂದ ರಿಟರ್ನ್ ಬಂದ ನಂತರ ಇಲ್ಲಿ SMS ಹತ್ತಿರುತ್ತೆ. SMS ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಫ್ರೆಂಡ್ಸ್. SMS ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಪೀಚ್ SMS ಇದನ್ನು ಬಂದ್ ಮಾಡಿ ಫ್ರೆಂಡ್ಸ್. ಇದನ್ನು ಬಂದ್ ಮಾಡಿ ಫ್ರೆಂಡ್ಸ್. ಆದ ನಂತರ ಲಾಸ್ಟ್ ಓನ್ಲಿ ಫಾರ್ ಸ್ಟೇರ್ಸ್ ಕಾಂಟ್ಯಾಕ್ಟ್ಸ್ ಅಂತ ಬರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದು 4 ಟೈಮ್ ಸೆಟ್ ಮಾಡ್ಕೊಂಡು ರಿಟರ್ನ್ ಬರಬೇಕಾಗುತ್ತೆ ಫ್ರೆಂಡ್ಸ್.
ಈ ರೀತಿಯಾಗಿ ರಿಟರ್ನ್ ಬಂದ ನಂತರ ಫ್ರೆಂಡ್ಸ್ ನೀವು ಏನು ಮಾಡಬೇಕಂದ್ರೆ ಈ ರೀತಿಯಾಗಿ ನೀವು ರಿಟರ್ನ್ ಬಂದು ಇಲ್ಲಿ ನೋಡ್ಬೋದು ಎನಿದರ್ ಟು ಎನೇಬಲ್ ಆಗ್ತಿದೆ. ನೀವು ಎನೇಬಲ್ ಹೋಗಿಲ್ಲ ಸ್ಪೀಚ್ ಸೆಟ್ಟಿಂಗ್ ಟು ಟೆಸ್ಟ್ ಅದಕ್ಕೆ ನೀವು ನಾವು ಸ್ಪೀಚ್ ಟೆಸ್ಟ್ ಮಾಡೋಣ. ಸ್ಪೀಚ್ ಸೆಟ್ಟಿಂಗ್ಸ್ ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಆದ ನಂತರ ಸ್ಪೀಚ್ ಸೆಟ್ಟಿಂಗ್ ಟೆಸ್ಟ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಟೆಸ್ಟ್ ಆದ ನಂತರ ನೀವು ನಮ್ಮ ಫೋನ್ನ ಸ್ಟಾರ್ಟಿಂಗ್ನಲ್ಲಿ ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ನೋಡಿದಂತೆ ಆ ರೀತಿಯಾಗಿ ಫೋನ್ ಕಾಲರ್ ಟ್ಯೂನ್ ಆ ರೀತಿಯಾಗಿ ಯಾರಾದರೂ ಫೋನ್ ಮಾಡಿದರೆ ಆ ರೀತಿಯಾಗಿ ಅವ್ರ ಹೆಸರನ್ನು ಆ ರೀತಿಯಾಗಿ ಕೂಗಿ ಹೇಳ್ತೀವಿ ಫ್ರೆಂಡ್ಸ್. ನೀವು ನೋಡ್ಬೋದು. ಬೇಕಾದ್ರೆ ಒಮ್ಮೆ ಫೋನನ್ನು ಮತ್ತೊಬ್ಬರಿಂದ ಕರೆ ಮಾಡೋದು ಹೇಳಿ ನೀವು ಚೆಕ್ ಮಾಡಿಕೊಳ್ಳೋದು ಫ್ರೆಂಡ್ಸ್. ಬೇಕಂದರೆ ಫ್ರೆಂಡ್ಸ್ ನೋಡಿದ್ರೆ ಫ್ರೆಂಡ್ಸ್ ಯಾವ ರೀತಿಯಾಗಿ ಈ ಆ್ಯಪ್ನಲ್ಲಿ ಸೆಟ್ಟಿಂಗ್ ಮಾಡೋದು ಫ್ರೆಂಡ್ಸ್. ಇದಾದ ನಂತರ ನಾವು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ನೀವು ನೋಡ್ಬೋದು ಫ್ರೆಂಡ್ಸ್. ವಿಡಿಯೋನ ಕಂಟಿನ್ಯೂ ನೋಡಿ ಫ್ರೆಂಡ್ಸ್. ಈಗ ನಾವು ಆ್ಯಪನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ನಾನು ನಿಮಗೆ ತೋರಿಸ್ತೇನೆ. ನಿಮ್ಮ ಫೋನಿನಲ್ಲಿರುವ ಆ ಪ್ಲೇಸ್ಟೋರ್ ಆ್ಯಪನ್ನು ಓಪನ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನೀವು ನಿಮ್ಮ ಫೋನಿನಲ್ಲಿರುವ ಪ್ಲೇಸ್ಟೋರ್ ಆ್ಯಪನ್ನು ಕ್ಲಿಕ್ ಮಾಡಿಕೊಂಡು ಅದನ್ನು ನೀವು ಓಪನ್ ಮಾಡಿಕೊಳ್ಬೇಕಾಗುತ್ತೆ. ನಿಮ್ಮ ಫೋನ್ ಪ್ಲೇಸ್ಟೋರ್ ಆ್ಯಪನ್ನು ಓಪನ್ ಮಾಡಿಕೊಂಡ ನಂತರ ಇಲ್ಲಿ ಸರ್ಚ್ ಬಾರ್ ಮೇಲೆ ಬನ್ನಿ ಫ್ರೆಂಡ್ಸ್. ಸರ್ಚ್ ಬಾರ್ ಮೇಲೆ ಬಂದ ನಂತರ ನೀವು ಏನು ಬೇಕಂದ್ರೆ ಕಾಲರ್ ನೇಮ್ ಅನೌನ್ಸಿಂಗ್ ಅದರ ಮುಂದೆ ಏನು ಮಾಡ್ಬೇಕಂದ್ರೆ ಫ್ರೆಂಡ್ಸ್ ಪ್ರೋ ಅಂತ ಬರೆದುಕೊಂಡು ಸರ್ಚ್ ಮಾಡಬೇಕು ಫ್ರೆಂಡ್ಸ್. ಈ ರೀತಿಯಾಗಿ ಸರ್ಚ್ ಮಾಡಿಕೊಂಡ ನಂತರ ಫಸ್ಟ್ನೇ ಆಪ್ಷನ್ನಲ್ಲಿರುವ ಕಾಲರ್ ನೇಮ್ ಅನೌನ್ಸಿಂಗ್ ಪ್ರೋ ಅಂತಿದೆಯಲ್ಲ, ನೀವು ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಳ್ಬೇಕಾಗುತ್ತೆ. ನಾನು ಈಗಾಗಲೇ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೋಬೇಕು. ಈ ಆ್ಯಪನ್ನು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಬಂದು ನೀವು ನನ್ನ ಟೆಲಿಗ್ರಾಮ್ ಚಾನಲ್ ಬಂದು ಮೆಸೇಜ್ ಹಾಕ್ಬೋದು. ಇಲ್ಲ ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಲಿಂಕ್ ಕೊಡ್ತೀನಿ, ಅಲ್ಲಿಂದ ಬಂದು ನೀವು ಡೌನ್ಲೋಡ್ ಮಾಡ್ಬೋದು. ಇಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೂಲಕ ಒಮ್ಮೊಮ್ಮೆ ಡೌನ್ಲೋಡ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ನೋಡಿದ್ರೆ ಫ್ರೆಂಡ್ಸ್ ಯಾವ ರೀತಿಯಾಗಿ ನಿಮ್ಮ ಫೋನಿನಲ್ಲಿ ಯಾವ ರೀತಿಯಾಗಿ ಆ ಆ್ಯಪ್ನಲ್ಲಿ ಸೆಟ್ಟಿಂಗ್ ಮಾಡೋದು, ಆ್ಯಪನ್ನು ಯಾವ ರೀತಿಯಾಗಿ ಇನ್ಸ್ಟಾಲ್ ಮಾಡೋದು ಫ್ರೆಂಡ್ಸ್. ಯಾವ ರೀತಿಯಾಗಿ ಆ್ಯಪ್ನಲ್ಲಿ ಸೆಟ್ಟಿಂಗ್ ಮಾಡಿ ಯಾವ ರೀತಿಯಾಗಿ ನಿಮ್ಮ ಫೋನಿನ ಕಾಲರ್ ಟ್ಯೂನಲ್ಲಿ ಯಾವ ರೀತಿ ಸೆಟ್ ಮಾಡೋದು ನಿಮ್ಮನ್ನು ಹೇಳಿದ್ದು, ಯಾವ ರೀತಿಯಾಗಿ ಫೋನ್ ಮತ್ತು ಕರೆಗಳು ಬಂದ ನಂತರ ಯಾವ ರೀತಿ ಸೆಟ್ ಮಾಡೋದು ನೋಡಿದ್ರು ಫ್ರೆಂಡ್ಸ್. ಹಾಗಾದರೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಎನೇಬಲ್ ಮಾಡಿ ಇದೇ ರೀತಿ ವಿಡಿಯೋಗಳ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ಫ್ರೆಂಡ್ಸ್. ನನ್ನ ವಿಡಿಯೋಗೊಂದು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಹೇಗೆ ಅನಿಸ್ತಾ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಯಾವ ರೀತಿ ಆಯ್ತು ಇನ್ನೂ ಪ್ರಾಬ್ಲಮ್ ಆದರೆ ಕಮೆಂಟ್ ಬಾಕ್ಸ್ನಲ್ಲಿ ಬಂದು ನೀವು ನನ್ನ ವಿಡಿಯೋಗೆ ಕಮೆಂಟ್ ಮಾಡ್ಬೋದು ಫ್ರೆಂಡ್ಸ್. ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ಕೊಂಡ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಫ್ರೆಂಡ್ಸ್. ನೀವು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಫ್ರೆಂಡ್ಸ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್. ಈ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.